morning, my dear friends. In previous class, I will calculate and solve different problems in current electricity chapter. Today, I will discuss about some more important problems coming from examination in current electricity chapter. First problem number 1. Calculate current flows through galvanometer current flows through galvanometer connected across P and R of 10 ohm resistance with potential difference. 10 ohm resistance with the potential difference 20 volt as shown in circuit. ಈ ಪ್ರಾಬ್ಲಮ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ ಅವರೇ ಏನ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ ವೀಟ್ಸ್ಟೋನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಹೇಳ್ಬಿಟ್ಟಿದ್ದಾರೆ ನೋಡಿ. ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಅಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಅದು ರೆಫರೆನ್ಸ್ ಪ್ರಾಬ್ಲಮ್ ಮಾಡಿದ್ದೆ. ಅದೇ ತರ ಇನ್ನೊಂದು ಪ್ರಾಕ್ಟೀಸ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಈ ರೀತಿ ಒಂದು ನೇಮಿಂಗ್ ಹೇಳಿದ್ದಾರೆ ಅವರು. ಇದು ಗಿವನ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕ್ಯಾಲ್ಕುಲೇಟ್ ಕರೆಂಟ್ ಸೋರ್ಸ್ ಗ್ಯಾಲನೋಮೀಟರ್ ಕನೆಕ್ಟೆಡ್ ಅಕ್ರಾಸ್ P and R ನೋಡಿ. P and R ಅಂದ್ರೆ ಇಲ್ಲಿ P Q R S ಹಿಂಗ್ ನೇಮ್ ಮಾಡ್ಕೋಬೇಕು. P Q R S ನೇಮ್ ಮಾಡ್ಕೊಳ್ಳಿ. ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಈ ರೀತಿ. ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಎಷ್ಟು ಹೇಳಿದ್ದಾರೆ? 10 ohm. ಗ್ಯಾಲನೋಮೀಟರ್ ನ ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ? ಟರ್ಮಿನಲ್ P ಟರ್ಮಿನಲ್ R. ಅದು ರೆಸಿಸ್ಟೆನ್ಸ್ 10 ohm. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡಿ 20 ವೋಲ್ಟ್ ಅಂತ ಹೇಳಿದ್ದಾರೆ. 20 ವೋಲ್ಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೇನು ಹೇಳಿದ್ದಾರೆ? ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಕೊಟ್ಟಾರೆ. 50 ohm 100 50 100 ಇವನ್ ಅವರೇ ಕೊಟ್ಟಿರ್ತಕ್ಕಂಥದ್ದು. 30 40 ಓಮ್ ಕೊಟ್ಟಿದ್ದಾರೆ. ಈ ಇಂಟರ್ನಲ್ ರೆಸಿಸ್ಟೆನ್ಸ್ ನೆಗ್ಲಿಜಿಬಲ್ ನೋಡಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಪ್ಲಸ್ ಇದು ಮೈನಸ್. ಇಲ್ಲಿ ಕರೆಂಟ್ ಡೈರೆಕ್ಷನ್ ಗೊತ್ತು I1. ಈ ಕರೆಂಟ್ ಡೈರೆಕ್ಷನ್ I1 ಮೈನಸ್ IG ಅಂತ ಹೇಳ್ತೀವಿ. ಇಲ್ಲಿ IG ಕ್ವಶ್ಚನ್ ಮಾರ್ಕ್. ನೆಕ್ಸ್ಟ್ ಇಲ್ಲಿ I2 ಪ್ಲಸ್ IG ಇಷ್ಟು ಗಿವನ್ ಡೇಟಾ ಕೊಟ್ಟಿರ್ತಕ್ಕಂಥ ಐಡಿಯಾ. ಈಗ ನಾವು ಏನು ಕ್ವಶ್ಚನ್ ಮಾಡ್ಕೋ ಕರೆಂಟ್ ಫ್ಲೋಸ್ ಅಂತ ಗ್ಯಾಲನೋಮೀಟರ್ ಹೇಳಿದ್ದೀನಿ. ಇಲ್ಲಿ 3 ಮೆಶಸ್ ಬರ್ತವೆ. ಎಷ್ಟು ಮೆಶಸ್? 3 ಮೆಶಸ್. ಫಸ್ಟ್ ಮೆಶ್, ಸೆಕೆಂಡ್ ಮೆಶ್, ಥರ್ಡ್ ಮೆಶ್. ಮೆಶ್ ಅಂದ್ರೆ ಕ್ಲೋಸ್ಡ್ ಪಾತ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಇಲ್ಲಿ ಫಸ್ಟ್ ಅಪ್ಲೈ the KVL, the mesh SPRS. Ready? Apply
to the KVL. Apply KVL to the mesh. To the mesh P R S. P R S P. P R S P. P R S P. ಈ ರೀತಿ ಅಪ್ಲೈ ಮಾಡಿ. ಈಗ ಫಸ್ಟ್ ಇಲ್ಲಿ ಕರೆಂಟ್ ಡೈರೆಕ್ಷನ್ ಹೇಳಿದ್ವಿ. IR product is equal to KVL ಬಂದು the algebraic sum of product of current and resistance is equal to EMF of the cell ಅಂತ ಹೇಳ್ಬಿಟ್ಟು ಇದನ್ನ ಅಪ್ಲೈ ಮಾಡ್ತಾ ಬರ್ತೀವಿ. ಯಾವ ತರ ಏನು ಅನ್ನೋದು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ನಿಮಗೆ ಗೊತ್ತಾಗಲ್ಲ ನೀವು ಓಪನ್ ಮಾಡಿ ನೋಡಿ. ಇಲ್ಲಿ ಫಸ್ಟ್ ಇಲ್ಲಿ ಇರತಕ್ಕಂತ I1 ಪಾಸಿಟಿವ್ ನೆಗೆಟಿವ್ ನೋಡ್ಕೋಬೇಕು. ನೋಡಿ ಇಲ್ಲಿ ಇರತಕ್ಕಂತ ಕರೆಂಟ್ I1 ಇದಕ್ಕೆ ಇರತಕ್ಕಂತ ಸಿಮಿಲರ್ ಡೈರೆಕ್ಷನ್ ನೋಡಿ, ಎರಡು ಒಂದೇ ಡೈರೆಕ್ಷನ್. ಒಂದೇ ಡೈರೆಕ್ಷನ್ ಅಂದ್ರೆ ಪಾಸಿಟಿವ್ ಟೈಮ್ ತಗೊಳ್ಳಿ. ಏನಾಗುತ್ತೆ 50 I1 ಕನ್ಫ್ಯೂಸ್ ಆಗಬಾರ್ದು, ಕರೆಕ್ಟ್ ಆಗಿ ನೋಡ್ತಾ ಬರಬೇಕು. ನೆಕ್ಸ್ಟ್ ಹಿಂಗ್ ಬರ್ತೀನಿ. ಈ ಡೈರೆಕ್ಷನ್ ಸಿಮಿಲರ್ ಇದ್ರೆ ಪಾಸಿಟಿವ್ ತಗೊಳ್ಳಿ. 10 into Ig plus 10 into Ig ಗೊತ್ತಾಯ್ತಾ? ನೆಕ್ಸ್ಟ್ ಈ ಕಡೆ ಮತ್ತೆ ಈ ಡೈರೆಕ್ಷನ್ ಅಗೇನ್ ಆಪೋಸಿಟ್ ಇದ್ರೆ ನೆಗೆಟಿವ್ ಸೈನ್ ಕನ್ಸಿಡರೇಷನ್ ಮೈನಸ್ 30I2. ಆ ಮೆಶ್ ಅಲ್ಲಿ ಯಾವುದೇ ರೀತಿ ಬ್ಯಾಟರಿ ಕನೆಕ್ಷನ್ಸ್ ಇಲ್ಲ. EMF that will be equal to 0. ಈಗ ನೆಕ್ಸ್ಟ್ ಇಟ್ ಇಸ್ ಫಾರ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ apply KVL to the mesh. ಅದು PQ or P. ಇಲ್ಲಿ ಬರ್ತೀನಿ ನೋಡಿ. ಇಲ್ಲಿರ್ತಕ್ಕಂಥದ್ದು ಈಗ ಅಬ್ಸರ್ವ್ ಮಾಡಿ. ಇಲ್ಲಿರ್ತಕ್ಕಂಥ ಮೆಶ್ಗೆ ಕ್ಲಾಕ್ವೈಸ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ಈಗ ನೆಕ್ಸ್ಟ್ PQ ಅಪ್ಲೈ ಮಾಡಿದ್ರೆ ಈ ಡೈರೆಕ್ಷನ್ ಸಿಮಿಲರ್ ಡೈರೆಕ್ಷನ್ ಗೊತ್ತಾಗ್ತಾ ಇರಬೇಕು ನಿಮಗೆ. ಸಿಮಿಲರ್ ಇದ್ರೆ ಪಾಸಿಟಿವ್ ಸೈನ್ ಏನಾಗುತ್ತೆ 100 into I1 minus Ig 100 into product resistance ಇದು. ನೆಕ್ಸ್ಟ್ ಹಿಂಗ್ ಬರ್ತೀನಿ. ಈ ಡೈರೆಕ್ಷನ್ ಆಪೋಸಿಟ್ ಇರೋದ್ರಿಂದ ನೆಗೆಟಿವ್ ಸೈನ್ ಮೈನಸ್ 40 into I2 plus Ig. ನೆಕ್ಸ್ಟ್ ಈ ಡೈರೆಕ್ಷನ್ ಅಗೇನ್ ಆಪೋಸಿಟ್ ಏನಾಗುತ್ತೆ ಮೈನಸ್ 10 Ig that will be equal to 0. ಯಾಕಂದ್ರೆ EMF ಇಲ್ಲ, ಎಲ್ಲೋ ಬ್ಯಾಟರಿ ಇಲ್ಲ ಮೆಶ್ ಅಲ್ಲಿ. ಈಗ ಇದನ್ನ ಸಾಲ್ವ್ ಮಾಡ್ತಾ ಬನ್ನಿ. ಈ ಫಾರ್ಮ್ಗೆ ಏನಾಗುತ್ತೆ 100 I1 minus 100 Ig minus 40 I2 plus into minus 40 Ig. Next minus 10 Ig that will be equal to 0. ಈಗ ಇದೇ ಫಾರ್ಮುಲಾ ಸಾಲ್ವ್ ಮಾಡಿದ್ರೆ 100 I1 ಮೈನಸ್ ನೋಡಿ ಇಲ್ಲಿರ್ತಕ್ಕಂಥದ್ದು 100 I1 ಮೈನಸ್ 100 Ig minus 40 Ig minus 10 Ig ಏನಾಗುತ್ತೆ 150 Ig minus I2 ಬಂದ್ರೆ ಇಲ್ಲಿ minus I2 ರಿಮೈನಿಂಗ್ ಉಳ್ಕೊಳ್ಳುತ್ತೆ I2 that will be equal to 0. It is called equation number 2. ನೋಡಿ equation 1 ಈ ಮೆಶ್ ಇಂದ ಬರುತ್ತೆ, equation 2 ಈ ಮೆಶ್ ಇಂದ ಬರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಮೆಶ್ ಇದೆ S R P E S. ಹೇಗೆ ಇದನ್ನು ಅಪ್ಲೈ ಮಾಡಬೇಕು? ಅಪ್ಲೈ KVL to the mesh. Apply KVL to the mesh. S R P E S. S R P E S. S R P S R Q E S. S R Q E S.
ಈಗ ನೆಕ್ಸ್ಟ್ ಇದೆ ಕ್ಲಾಕ್ವೈಸ್ ಡೈರೆಕ್ಷನ್ ಮಾಡಿ ಕನ್ಸಿಡರ್ ಮಾಡಿ ಕ್ಲಾಕ್ವೈಸ್ ಡೈರೆಕ್ಷನ್ ಈಗ ಈ ಸೈಡ್ ಸಿಂಗುಲರ್ ಈ ಕರೆಂಟ್ ಸೈಡ್ ಹಾಗಿತ್ತಲ್ಲ 30 I2 ಹಿಂಗ್ ಬರ್ತೀನಿ ನೋಡಿ ಈ ಡೈರೆಕ್ಷನ್ ಸಿಮಿಲರ್ ಇದು ಸಿಮಿಲರ್ ಚೆಕ್ ಮಾಡ್ಕೋಬೇಕು ನೋಡಿ ಒಂದೇ ಡೈರೆಕ್ಷನ್ ಇದೆ ಈ ರೀತಿ ಡಯಾಗ್ರಾಮ್ ಇದೆ ಅಷ್ಟೇ ಈ ಡೈರೆಕ್ಷನ್ ಸಿಮಿಲರ್ ಆಗಿರೋದ್ರಿಂದ ಪ್ಲಸ್ 40 I2 ಪ್ಲಸ್ IG ನೆಕ್ಸ್ಟ್ ಹಿಂಗ್ ಬರ್ತೀನಿ ಈಗ ಕರೆಂಟ್ ಇದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ ಇಲ್ಲಿ ನೆಗ್ಲಿಜಿಬಲ್ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ನೆಗ್ಲಿಜಿಬಲ್ ಹಾಗಿದ್ಮೇಲೆ ಇದು ಕನ್ಸಿಡರ್ ಮಾಡಂಗಿಲ್ಲ 0 ಆಗುತ್ತೆ ನೆಕ್ಸ್ಟ್ ಇಲ್ಲಿ ಯಾವ ಟರ್ಮ್ ಇಲ್ಲ EMF ಈಕ್ವಲ್ ಮಾಡ್ಕೊಂತೀನಿ ನೋಡಿ ಈ ಕರೆಂಟ್ ಏನು ಬರ್ದಿಲ್ಲ ಅಂದ್ರೆ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ ಇಲ್ಲ ಅಂದ್ರೆ ನೆಗ್ಲಿಜಿಬಲ್ ಈಗ ನೆಕ್ಸ್ಟ್ EMF ಏನಾಗುತ್ತೆ ಅಂದ್ರೆ ನಾವು ತಾಂಡಿರ್ತಕ್ಕಂತ ಡೈರೆಕ್ಷನ್ ಹಿಂಗ್ ಹೋಗುತ್ತೆ ನೋಡಿ ಈ ರೀತಿ ಹೋಗುತ್ತೆ ನಾವು ತಾಂಡಿರ್ತಕ್ಕಂತ ಡೈರೆಕ್ಷನ್ ಅಂದ್ರೆ ನಾವು ತಾಂಡಿರ್ತಕ್ಕಂತ ಡೈರೆಕ್ಷನ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದೆ ಅಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಟರ್ಮಿನಲ್ ಕಡೆ ಮೂವ್ ಆಗ್ತಾ ಇದೆ ಕನ್ಸಿಡರೇಷನ್ ಹಾಗಾಗಿ EMF is treated as positive sign that will be equal to 20 volt ಈಗ ಇಲ್ಲಿರ್ತಕ್ಕಂತದನ್ನ ಸಾಲ್ವ್ ಮಾಡ್ತಾ ಬರ್ತೀನಿ ರೆಸಲ್ವ್ ಮಾಡಿ ಏನಾಗುತ್ತೆ 30 I2 plus 40 I2 plus 40 IG is equal to 20 ನೋಡಿ ಇಲ್ಲಿರ್ತಕ್ಕಂಥದ್ದನ್ನ ಮತ್ತೆ ಸಾಲ್ವ್ ಮಾಡಿದ್ರೆ 30 plus 40 70 I2 plus 40 IG that will be equal to 20. It is called equation number 3. ಈಗ ನಾವು IG ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೋಸ್ಕರ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಅಲ್ಲಿ ಹೇಳಿದೆ ನಾನು ಈಕ್ವೇಷನ್ 1 ಮತ್ತೆ ಈಕ್ವೇಷನ್ 2 ನಲ್ಲಿ ಆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಅಲ್ಲಿ ಇರತಕ್ಕಂತ ಟರ್ಮ್ ಯಾವುದಿರಲ್ವೋ ಈ ಎರಡು ಈಕ್ವೇಷನ್ ತಗೊಂಡು ಎಲಿಮಿನೇಟ್ ಮಾಡಿ ಫಸ್ಟ್ ಎಲಿಮಿನೇಟ್ ದ ಟರ್ಮ್ I1 ಯೂಸಿಂಗ್ ಈಕ್ವೇಷನ್ 1 and 2 ಇನ್ ಸೈಮಲ್ಟೇನಿಯಸ್ ಫಾರಮ್ ಏನಾಗುತ್ತೆ ಫಸ್ಟ್ ಈಕ್ವೇಷನ್ ಸೆಕೆಂಡ್ ಈಕ್ವೇಷನ್ ಸಾಲ್ವ್ ಮಾಡ್ತಾ ಬರ್ತೀನಿ ಫ್ರಮ್ ಈಕ್ವೇಷನ್ 1 and 2 from equation 1 and 2 50 I1 plus 10 IG minus 30 I2 that will be equal to 0 next equation 2 100 I1 minus 150 IG minus 40 I2 that will be equal to 0 ಇದನ್ನ ಸಾಲ್ವ್ ಮಾಡ್ತಾ ಬರಬೇಕು ಯಾವ ಟರ್ಮ್ ನ ಎಲಿಮಿನೇಟ್ ಮಾಡಬೇಕು ಅಂತ ಈ ಈಕ್ವೇಷನ್ ರೆಫರೆನ್ಸ್ ತಗೋಬೇಕು ಯಾವ ಟರ್ಮ್ I1 ಇಲ್ಲ I1 ಎಲಿಮಿನೇಟ್ ಮಾಡಿ ಸಪೋಸ್ I2 ಇರಲಿಲ್ಲ I2 ಮಾಡಬೇಕಾಗಿತ್ತು I1 ಇಲ್ಲ I1 ಎಲಿಮಿನೇಟ್ ಮಾಡ್ತೀವಿ it is multiplied by 100 it is multiplied by 50 ಈಗ ಇದೇನಾಗುತ್ತೆ ಅಂದ್ರೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಕ್ಯಾಲ್ಕುಲೇಟ್ ತಗೊಂಡು ಏನಾಗುತ್ತೆ ನೋಡಿ 50 into 100 ಎಷ್ಟಾಗುತ್ತೆ 5000 I1 plus 100 ಇಲ್ಲಿ ನೋಡಿ 10 into 100 ಅಂದ್ರೆ 1000 IG minus 30 into 100 ಅಂದ್ರೆ 3000 I2 is equal to 0 next equation again 5000 I1 minus 150 into 50 ಎಷ್ಟಾಗುತ್ತೆ 7500 IG minus 40 into 50
2000 ಆಗುತ್ತೆ 50 minus 2000 I2 is equal to 0. ಈಗ ಇದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಯಾಕಂದ್ರೆ ಎಲಿಮಿನೇಟ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇರುತ್ತೆ ಮೈನಸ್, ಮೈನಸ್ ಇರುತ್ತೆ ಪ್ಲಸ್. ಈ ರೀತಿ ಎಲಿಮಿನೇಟ್ ಆಗಿಲ್ಲ. ಈಗ ನೆಕ್ಸ್ಟ್ ಏನಾಗುತ್ತೆ, ಇದರಲ್ಲಿ ನೋಡಿ 7500 ಅಲ್ಲಿ 6000 ನ ಎಲಿಮಿನೇಟ್ ಮಾಡಿದ್ರೆ 6500 Ig 6500 Ig. ನೆಕ್ಸ್ಟ್ 2000 ಅಲ್ಲಿ 3000 ಹೋದ್ರೆ ಇಲ್ಲಿ minus 1000 I2 that will be equal to 0. ನಮಗೆ ಬೇಕಾಗಿರೋದು Ig, ಇಲ್ಲಿ ಇರತಕ್ಕಂಥದ್ದು Ig ಬೇಕು ಅಂದ್ರೆ ಈ ಈಕ್ವೇಷನ್ ಅನ್ನು ನಾವು 4 ಅನ್ನು ಈಕ್ವೇಷನ್ ನಂಬರ್ 4. ಇಲ್ಲಿ ನೆಕ್ಸ್ಟ್ ಈಗ ಈಕ್ವೇಷನ್ ಈಕ್ವೇಷನ್ 3 and 4 ಯೂಸ್ ಮಾಡ್ಕೊಳ್ಳಿ. ಫ್ರಮ್ ಈಕ್ವೇಷನ್ 3 and 4 ಪ್ರತಿಯೊಂದು ಸ್ಟೆಪ್ ಅಬ್ಸರ್ವ್ ಮಾಡ್ತಾ ಹೋಗಬೇಕು. 3 ಏನಿರುತ್ತೆ 70I2 ಪ್ಲಸ್ 10Ig EMF ಇದೆ ಅದಕ್ಕೆ that will be equal to 20. ಈಕ್ವೇಷನ್ 2 ಏನಿರುತ್ತೆ ಇದೇ ಫಾರ್ಮುಲಾ ಬರ್ಕೊಂತೀನಿ ಅಂತ ಫಸ್ಟ್ I2 ಬರ್ಕೊಂತೀನಿ minus 1000 I2 plus 6500 Ig is equal to 0. ಇಲ್ಲಿ ನೋಡಿ ಯಾವುದನ್ನ ಎಲಿಮಿನೇಟ್ ಮಾಡಬೇಕು ಅಂದ್ರೆ ನಾವು I2 ಎಲಿಮಿನೇಟ್ ಮಾಡಬೇಕು. ಯಾಕಂದ್ರೆ ನಮಗೆ ಬೇಕಾಗಿರೋದು ಕರೆಂಟ್ ಫ್ಲೋ ಗ್ಯಾಲನೋಮೀಟರ್. It is multiplied by 1000, it is multiplied by 70. ಪ್ರೀವಿಯಸ್ ಕಾನ್ಸೆಪ್ಟ್ ತರನೇ ಡಿರೈವ್ ಮಾಡ್ತಾ ಬರಬೇಕು. ಇಲ್ಲಿ 1000 into 70 into 70 into 1000 70,000 plus 10 into 100 1000 10,000. ನೀಟಾಗಿ ಅಬ್ಸರ್ವ್ ಮಾಡಿ. ಗೊತ್ತಾಗಲ್ಲ ಅಂದ್ರೆ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಯೂಸ್ ಮಾಡ್ಬಿಡಿ. 20 into 1000 20,000 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 70,000 ಮೈನಸ್ ಮೈನಸ್ ಇದೆ ಇಲ್ಲಿ I2 ಬರುತ್ತೆ ಸರಿ, ಇಲ್ಲೂ I2 ಬರುತ್ತೆ. ನೆಕ್ಸ್ಟ್ ಪ್ಲಸ್ 6500 into 70 6500 into 70 ಇದೆ 4,55,000 55,000 Ig is equal to 0. ಇದನ್ನ ನಾವು ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ಇವೆರಡು ಆಡ್ ಮಾಡಿ 4,55,000 plus 10,000 4,65,000 4,65,000 Ig is equal to 2,000. Ig is equal to 2,000 over 4,65,000. ನಂತರ 2,000 divided by 4,65,000. Ig is equal to 0.0043 ampere. 0.0043 ampere ನಮಗೆ ಕರೆಂಟ್ ಫ್ಲೋ ಗ್ಯಾಲನೋಮೀಟರ್ ಬರುತ್ತೆ.
0.004 ಒಂದ್ಸತಿ accuracy-ನ ಚೆಕ್ ಮಾಡಿ ಮನೆಯಲ್ಲಿ. ನೆಕ್ಸ್ಟ್ ಅನದರ್ ಪ್ರಾಬ್ಲಮ್, ಇಂಪಾರ್ಟೆಂಟ್ ಪ್ರಾಬ್ಲಮ್. ಗೊತ್ತಾಯ್ತು, ಚೆಕ್ ಮಾಡಿ ಮನೆಯಲ್ಲಿ. ಇದೇ ತರ ರೆಫರೆನ್ಸ್ ಪ್ರಾಬ್ಲಮ್. ನೆಕ್ಸ್ಟ್ important problem. Two cells of EMF 1 volt and 2 volt. Two cells of EMF 1 volt and 2 volt having internal resistance internal resistance 2 ohm and 1 ohm, 2 ohm and 1 ohm are connected in parallel, are connected in parallel so as to send the current, so as to send the current external resistance of external resistance of 40 ohm in same direction, 4 ohm in same direction, find current through the cells, find current through the cells and current through external resistance and current through external resistance. ನೋಡಿ ಕ್ವೆಶ್ಚನ್ ಇದು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಈ ತರ ಸಿಮಿಲರ್ ಆಗಿರಬಹುದು. ಅದೇ ತರ ಇಲ್ಲಿ ನೋಡಿ, ಇಲ್ಲಿ 2 cells of EMF 1 volt and 2 volt having internal resistance 2 ohm and 1 ohm are connected in parallel so as to send the current external resistance 4 ohm ಅಂತ ಡಯಾಗ್ರಾಮ್ ಮಾಡೋದು ಇಂಪಾರ್ಟೆಂಟ್. ನೋಡಿ ಇಲ್ಲಿ ಎರಡು ಸೆಲ್ ಇದೆ, ಎರಡು ಸೆಲ್ ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಈ ರೀತಿ ಪ್ಯಾರಲಲ್ ಮ್ಯಾನರ್ ಡಯಾಗ್ರಾಮ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ very important, have to write the circuit diagram. ಇಲ್ಲಿ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ನೀಟ್ ಬರ್ಕಬೇಕು ಡಯಾಗ್ರಾಮ್. ಈಗ ಫಸ್ಟ್ ಸೆಲ್ ಗೆ EMF 1 ವೋಲ್ಟ್, ಸೆಕೆಂಡ್ ಸೆಲ್ ಗೆ EMF 2 ವೋಲ್ಟ್ ಅವರೇ ಕೊಟ್ಟಿದ್ದಾರೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಫಸ್ಟ್ ಸೆಲ್ ಗೆ ಎಷ್ಟು 2 ಓಮ್, ಇಲ್ಲಿ 1 ಓಮ್. ಇಲ್ಲಿ ನೀವು ಬರ್ಕನದ ಏನಾದರೂ ವೇರಿಯೇಷನ್ ಆಯ್ತು ಓದ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ಕರೆಂಟ್ ಸೆಂಡ್ ಆಗ್ತಾ ಇದೆ ಯಾವುದಕ್ಕೆ 4 ಓಮ್. ಕರೆಂಟ್ ಸೆಂಡ್ ಆಗ್ತಕ್ಕಂತ ಟರ್ಮಿನಲ್ ಯಾವುದು ಪಾಸಿಟಿವ್ ಆಗಿದ್ಮೇಲೆ ಇಟ್ ಈಸ್ ಟ್ರೀಟೆಡ್ ಆಸ್ I1, ಇಟ್ ಈಸ್ ಟ್ರೀಟೆಡ್ ಆಸ್ I2. ಸೆಂಡಿಂಗ್ ಕರೆಂಟ್ ಎಲ್ಲಿ ಹೋಗ್ತಾ ಇದೆ 4 ಓಮ್ ರೆಸಿಸ್ಟೆನ್ಸ್ ಗೆ. ಇಲ್ಲಿ ಬಿಟ್ವೀನ್ ಅನ್ನು ಕನೆಕ್ಟ್ ಮಾಡಿ, ದಟ್ ವಿಲ್ ಬಿ ಕಾಲ್ಡ್ 4 ಓಮ್. ಇಲ್ಲಿ ಸೆಂಡ್ ಆಗ್ತಿರ್ತಕ್ಕಂತ ಕರೆಂಟ್ I3 ಅಥವಾ ಇಲ್ಲಿರ್ತಕ್ಕಂತದ I1 I2 ಅಂತ ನೇಮಿಂಗ್ ಮಾಡ್ಕೊಳ್ಳೋದು.
ಈಗ ಕ್ವೆಶ್ಚನ್ what is the value of I1, what is the value of I2, what is the potential difference across 4 ohm resistance. ಈಗ ಫಸ್ಟ್ ನೇಮಿಂಗ್ ಮಾಡ್ಕೊಳ್ಳಿ. ಇದೆ ಪ್ರಾಬ್ಲಮ್ A B C D E F A B C D F. ಇಲ್ಲಿ ಫಸ್ಟ್ KVL ಇದಕ್ಕೊಂದ್ಸತಿ ಅಪ್ಲೈ ಮಾಡಿ, ಇದಕ್ಕೊಂದ್ಸತಿ ಅಪ್ಲೈ ಮಾಡಿ, ರಿಸಲ್ಟ್ ಬರುತ್ತೆ. ಏನಾಗುತ್ತೆ? ಅಪ್ಲೈ KVL to the mesh ABCDA ABCD a mesh enclosed in the circuit. Take clockwise direction. Next, then we'll apply KVL to the mesh ABCDA using the rule IR is equal to EMF of the shell. First, I1 is considered as positive sign because the direction of current and direction of clockwise direction are anti-direction nothing but opposite direction. I1 is considered as negative sign. I1. Next, choose the IR product nothing but internal resistance is the product resistance of current I1. It is multiplied by I1 term minus 2 I1. Next, product resistance I into R. I1 plus I2 with the current flowing in 4 resistance I1 plus I2 and the direction of clockwise direction is anti-direction. It is also treated as negative sign minus I1 plus I2. Product resistance 4 ohm. Next, then I will go to the sign of EMF sign positive or negative. Here the direction of clockwise direction traveling from positive direction to negative direction and the EMF is considered as negative sign. The direction of clockwise direction is considered from positive direction to negative direction. Ultimately, how to choose? The direction of EMF is negative. Minus 1 volt. Then solve this equation. Minus 2I1 minus 4 into I1 minus 4I1 plus into minus again 4I2, that will be equal to minus 1. Next, arrange this order form. Minus 6I1 minus 4I2, that will be equal to minus 1. It is considered as equation number 1. Next, I will go to another type of mesh. It is named as DACFED. Apply KVL to the mesh DCFED. According to the rule of Kirchhoff voltage law, we consider clockwise direction. Here, the direction of current and anti-clockwise direction are similar. Then I1 plus I2 is considered as positive sign. 4I1 plus I2. Next, directly we will go to current direction I2 and clockwise direction are similar. Then I2 will considered as positive sign. Product resistance is multiplied by this current plus I2. That will be equal to EMF. EMF is treated as negative or positive using the direction of clockwise direction. Clockwise direction
traveling from negative sign to positive sign because the direction of current and direction of clockwise direction are positive. Similarly, the direction of clockwise direction and direction of EMF also positive sign. Positive sign ಇರುತ್ತೆ ನೋಡಿ. ಈ ಡೈರೆಕ್ಷನ್ ನಾವು ತಾಂಡಿರತಕ್ಕಂತದ್ದು ನೆಗೆಟಿವ್ ಇಂದ ಪಾಸಿಟಿವ್ ಬರುತ್ತೆ. ಇಲ್ಲಿರತಕ್ಕಂತ ಡೈರೆಕ್ಷನ್ ಪಾಸಿಟಿವ್ ಸೈನ್ ಕಡೆ ಇರುತ್ತೆ. ಈಗ EMF ಇದಕ್ಕೆ ಕನ್ಸಿಡರ್ ಮಾಡಿ. EMF ಪಾಸಿಟಿವ್ ಆಗುತ್ತೆ. According to the rule of clockwise direction, the direction of clockwise direction traveling from negative direction to positive direction. Finally, the direction or sign of EMF ultimately considered as positive sign, that will be equal to the volt. It will be equal to the volt. 4I1 plus 4I2 plus I2, that will be equal to 2. Arrange order from 4I1 plus 5I2, that will be equal to these equations. Solve the equation 1 and 2 in simultaneous form. You will get the value of I1 and I2 from equation 1 and 2. 1 and 2. First equation minus 6I1 minus 4I2 is equal to minus I1. Similarly, equation number 2, 4I1 plus 5I2, that will be equal to 2. Equate any one of the current of same order. It is multiplied by 4. It is multiplied by 6. 6 into 4 is 24 minus 24I1 minus 4 into 4 16I2, that will be equal to minus 4. Similarly, 4 into 6 24I1 plus 5 into 6 30I2, that will be equal to 12. Add this two equation 24I1 and 24I1 will get cancelled. Remaining 30 minus 16 14I2, that will be equal to minus 4 plus 12 8. I2, that will be equal to 8 by 14. Solve this 4 by 8 by 14 using calculator. 8 by 14 is equal to I2 is equal to 0.5714 ampere. I2 value ನಮಗೆ ಆಕ್ಯುಪೈ ಆಯಿತು. ಈಗ I1 ಬೇಕು ಅಂದ್ರೆ substitute the value of I2 in equation 1 or 2. You will get the value of I1 from equation 2. From equation 2, 4I1 plus 5I2, that will be equal to 2. Substitute the value of I2 in given equation 4I1 plus what is the value of I2? I2 nothing but 0.5714, that will be equal to 2. That will be equal to 2. 4I1 plus 5 into 0.5714, that will be equal to 2.857, that will be equal to 2. 4I1, that will be equal to 2 minus 2.857. 4I1, that will be equal to 0 minus 0.857. I1, that will be equal to minus 0.857 over 4. I1, that will be equal to 0.857 divided by 4. I1 is equal to minus 0.214
0.425 ampere. What is the value of I1? Minus 0.2142 ampere. Next, I will go to potential difference across 4 ohm resistance. I will calculate potential difference across 4 ohm resistance. V4 that will be equal to I into R4 ಅಂತಂತೀವಿ. ನೋಡಿ V4 ಅಂದ್ರೆ potential difference across 4 ohm resistance, R4 ಅಂದ್ರೆ 4 ohm. ಇಲ್ಲಿ V4 is equal to what is the value of I? I nothing but I1 plus I2 into 4. ಇದನ್ನ ಸಾಲ್ವ್ ಮಾಡ್ಕೊಳ್ಳಿ ನೀವು. ಇಲ್ಲಿ I1 ವ್ಯಾಲ್ಯೂ ಗೊತ್ತು, I2 ವ್ಯಾಲ್ಯೂ ಗೊತ್ತು, 4 ಇಂದ ಮಲ್ಟಿಪ್ಲೈ ಮಾಡಿ. Express in terms of volt. That's all.